ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತೋರಿಸೋ ಮನೆಯ ಮೇಯ್ನ್ ಪಾಯಿಂಟ್ಸ್ನ ತಿಳ್ಕೊಂಬಿಡೋಣ. 40-30,200 ಸ್ಕ್ವೇರ್ ಫೀಟು ಈಸ್ಟ್ ಫೇಸ್ ಸೈಟು ಆ್ಯಂಡ್ ಈಸ್ಟ್ ಡೋರು, B+ ಈ ಖಾತಾ, ಕಾವೇರಿ CMC ವಾಟರ್ ಕನೆಕ್ಷನ್ ಇದೆ. ದೊಡ್ಡ ವೆಹಿಕಲ್ಲು 78 lakhs ನೆಗೋಷಿಯಬಲ್ ಇರುತ್ತೆ. ಬನ್ನಿ ಈಗ ಮನೆಯ ಕಂಪ್ಲೀಟ್ ವಿಡಿಯೋನ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಪ್ರಾಪರ್ಟಿ ಮೇಯ್ನ್ ಪ್ಲೇಸ್ ಬಂದ್ಬಿಟ್ಟು ಮೊದಲನೇದಾಗಿ ತಿಳಿದಂಗೆ ದೊಡ್ಡ ಬಿದಿರಕಲ್ಲು. ಈ ಒಂದು ದೊಡ್ಡ ಬಿದಿರಕಲ್ಲು ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ 2.5, ಮೆಟ್ರೋ ಸ್ಟೇಷನ್ಗೆ 2.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ. ಬಸ್ ಸ್ಟಾಪ್ ಕೂಡ ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಅವೈಲೇಬಲ್ ಇರುತ್ತೆ. ಮೆಜರ್ಮೆಂಟು ರೋಡ್ಗೆ 40 ಫೀಟ್ ಬರುತ್ತೆ. ಆ್ಯಕ್ಚುಲಾಗಿ ಎಲ್ಲ ಸೈಟ್ದು ಮೆಜರ್ಮೆಂಟು ರೋಡ್ಗೆ 30 ಫೀಟ್ ಇರುತ್ತೆ, ಆದರೆ ಇದು ರೋಡ್ಗೆ 40 ಫೀಟ್ ಬರುತ್ತೆ. ಬ್ಯಾಕ್ ಸೈಡ್ಗೆ 30 ಫೀಟ್ ಬರುತ್ತೆ. ಸೊ ಟೋಟಲ್ ನಿಮಗೆ 1200 ಸ್ಕ್ವೇರ್ ಫೀಟ್ ನೋಡ್ಬೋದು. ಮನೆಯ ಮುಂದಿನ ವ್ಯೂನ ಇದು ಈಸ್ಟ್ ಫೇಸ್ ಸೈಟ್ ಆಗಿರುತ್ತೆ, ಜೊತೆಗೆ ಈಸ್ಟ್ ಡೋರು ಅವೈಲೇಬಲ್ ಇರುತ್ತೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಈ ಖಾತಾ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಬಂದು ವಿಸಿಟ್ ಮಾಡಿ ಮನೆ ಓಕೆ ಮಾಡೋ ಅಷ್ಟೊತ್ತಿಗೆ ಆ ಒಂದು ಈ ಖಾತಾ ಕೂಡ ರೆಡಿ ಆಗಿರುತ್ತೆ. ಬನ್ನಿ ಈಗ ಒಳಗಡೆ ಎಂಟ್ರಿ ಆಗೋಣ. ಸೊ ಈ ಒಂದು ಬಿಲ್ಡಿಂಗಲ್ಲಿ ನಿಮಗೆ 3 ಸಿಂಗಲ್ BHK ಸಪ್ರೇಟಾಗಿ ಕಾಣ್ಬೋದು. ಮೂರು ಸಿಂಗಲ್ BHKಗೆ ಈ ಒಂದು ಏರಿಯಾದಲ್ಲಿ ಇವರು ಕೊಟ್ಟಿರೋದು 4,500 ರೂಪಾಯಿ ಒಂದು ಸಿಂಗಲ್ BHKಗೆ ಬಾಡಿಗೆ ತೊಗೊತಾ ಇದ್ದಾರೆ. ಒಂದು ಲೀಸ್ಗೆ ಇದೆ. ಸೊ ನೀವು ರೆಂಟೆಡ್ ಥರನೇ ನೋಡ್ತೀನಿ ಅಂದರೆ ಈಗ ಸದ್ಯಕ್ಕೆ ನಿಯರ್ಲಿ 12,000 to 15,000 ರೂಪಾಯಿ ರೆಂಟು ಬರ್ತಾಯಿದೆ. ಇಲ್ಲಿ ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ಕಾವೇರಿ ಆಲ್ರೆಡಿ ಬರ್ತಾಯಿದೆ. ವೀಕ್ಲಿ ಒನ್ಸ್ ಕಾವೇರಿ ನೀರು ಅವೈಲೇಬಲ್ ಇರುತ್ತೆ. ಜೊತೆಗೆ CMC ವಾಟರ್ ಕನೆಕ್ಷನ್ ಕೂಡ ಇರೋದ್ರಿಂದ ನೀರಿಗೆ ಈ ಏರಿಯಾದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದರ ಓನರ್ ಕೋಟಿಂಗ್ ಪ್ರೈಸು 78 lakhs ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಇವರು ಏನು ಕೋಟ್ ಮಾಡ್ತಾ ಇದ್ದಾರೋ ಅದು 100% ಆಗಿ ಈ ಒಂದು ಬಿಲ್ಡಿಂಗಿಗೆ ಹೋಲಿಸಿದ್ರೆ 100ಕ್ಕೆ 100 ವರ್ತು ಪ್ರೈಸು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಈ ಒಂದು ಏರಿಯಾದಲ್ಲಿ 1 ಸ್ಕ್ವೇರ್ ಫೀಟ್ ಜಾಗಕ್ಕೆ ನಿಮಗೆ ಮಿನಿಮಮ್ 5,500 ಇಂದ 6,000 100% ಆಗಿದೆ. ಸೊ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ನಿಯರ್ಲಿ 72 lakhs ಆಗೋಗುತ್ತೆ. ಜೊತೆಗೆ ಬಿಲ್ಡಿಂಗ್ ಕೂಡ ಇರೋದ್ರಿಂದ ಏನು ಓನರ್ ಕೋಟಿಂಗ್ ಪ್ರೈಸ್ ಏನು ಮಾಡಿದರೆ 78 lakhs 100% ವರ್ತಾಗಿದೆ. ಎಷ್ಟೋ ಜನ ಕೇಳ್ಕೊತಿದ್ರಿ, ನನಗೆ ಒಂದು ಮನೆ ಮಾತ್ರ ಸಾಕು, ಅದು ಯಾವ ರೀತಿ ಇದ್ದರೂ ಪರವಾಗಿಲ್ಲ, 30-40ಯಲ್ಲಿ ಕಡಿಮೆ ಬಜೆಟಲ್ಲಿ ಇರೋ ಮನೆನ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ನೋಡ್ಬೋದು, ಈ ಮನೆನ ನಿಮಗೆ ಸೂಟಬಲ್ ಆಗ್ಬೋದು. ಜೊತೆಗೆ 78 lakhs ನೆಗೋಷಿಯಬಲ್ ಇರೋದ್ರಿಂದ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು
ಮೇ ಬಿ ಒಂದು 75 ಲ್ಯಾಕ್ಸ್ 74 ಲ್ಯಾಕ್ಸ್ಗೆ ಫೈನಲ್ ಆಗ್ಬೋದು. ಸೊ ಯಾರ್ಯಾರೆಲ್ಲ ಈ ರೇಟಲ್ಲಿ ಈ ಒಂದು ಬಜೆಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರೆ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ಮುಂದೆ ನಿಮಗೆ ಪ್ರಾಪರ್ಟಿ ಏರಿಯಾ ಇದು ಕನ್ಸ್ಟ್ರಕ್ಟ್ ಆಗಿನೇ ನಿಯರ್ಲಿ 15ರಿಂದ 20 ವರ್ಷ ಆಗಿದೆ. ಸೊ ಹಾಗಾಗಿನೇ ಅವರು ಸೈಟ್ ರೇಟಲ್ಲಿ ಈ ಒಂದು ಬಿಲ್ಡಿಂಗ್ನ ಕೊಡ್ತಾ ಇರೋದು. ಜೊತೆಗೆ ಯಾರಾದರೂ ಈ ಒಂದು ಮನೆ ಮೇಲೆ ಕೊಂಡ್ಕೊಬೇಕಾದ್ರೆ ಏನಾದರೂ ಲೋನ್ ಸಿಗುತ್ತಾ ಅಂತ ಕೇಳೋರಿಗೆ 100% ಆಗಿ ಇಲ್ಲಿ ಈ ಒಂದು ಬಿ ಖಾತಾ ಪ್ರಾಪರ್ಟಿಗಳಿಗೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ 70%ಇಂದ 80%ವರೆಗೂ ಲೋನು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಬೇಕಾದ್ರೆ ಅದನ್ನು 90%ವರೆಗೂ ಕೊಡಿಸ್ಬೋದು. ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ 8.5ಇಂದ 9%ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಎಷ್ಟೋ ಜನಕ್ಕೆ ಮನೆ ತೊಗೊಬೇಕು ಅಂತ ಐಡಿಯಾ ಇರುತ್ತೆ, ಆದರೆ ಲೋನು ಹೆಂಗಾಗುತ್ತೆ, ಯಾರು ಕೊಡ್ತಾರೆ, ಯಾವ ಏರಿಯಾದಲ್ಲಿ ತೊಗೊಬೇಕು, ಏನು ಎತ್ತ ಡೀಟೇಲ್ಸ್ಗಳು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ಇನ್ಫಾರ್ಮೇಷನ್, ಲೋನ್ದು ಇನ್ಫಾರ್ಮೇಷನ್ ಆಗಲಿ, ಪ್ರಾಪರ್ಟಿ ಇನ್ಫಾರ್ಮೇಷನ್ ಆಗಲಿ ಬೇಕು ಅಂದರೆ ವಿಡಿಯೋದಿಂದ ಕೆಳಗೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಬೇಕು ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಈ ಒಂದು ಪ್ರಾಪರ್ಟಿ ಅಲ್ಲದೆ ನಿಮಗೆ ಈ ಒಂದು ಏರಿಯಾ ಸುತ್ತಮುತ್ತ ಅಂದರೆ ಅಂದ್ರಳ್ಳಿ, ಚಿಕ್ಕಬೆದರಕಲ್ಲು, ತಿಪ್ಪೇನಹಳ್ಳಿ, ಬಗಲಗುಂಟೆ, ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟಲ್ಲೂ ಕೂಡ ಮನೆಗಳು ಅವೈಲೇಬಲ್ ಇದ್ದಾವೆ. ಹೊಸ ಮನೆ ಎಕ್ಸ್ಪೆಕ್ಟ್ ಮಾಡೋರಿಗೂ ಮನೆಗಳಿದ್ದಾವೆ. ಹಳೆ ಮನೆ ನೋಡೋರಿಗೂ ಕೂಡ ಮನೆಗಳು ಇನ್ನೂ ಒಂದಷ್ಟಿದ್ದಾವೆ. ಸೊ ಯಾರಾದರೂ ಈ ಒಂದು ಪ್ರಾಪರ್ಟಿ ಅಲ್ಲದೆ ಇನ್ನೂ ಬೇರೆ ಪ್ರಾಪರ್ಟಿ ನೋಡ್ತೀನಿ ಅಂದರೂ ಕೂಡ ನಾನು ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಈಗಂತೂ ನಿಮಗೆ 2030 ಬಜೆಟಲ್ಲೇ 2030 ಮೆಜರ್ಮೆಂಟೇ 65 ಲ್ಯಾಕಿಂದ 75 ಲ್ಯಾಕ್ಸು ಮನೆಗಳಿದ್ದಾವೆ. ಇದು 30-40 ಜೊತೆಗೆ 78 ಲ್ಯಾಕ್ಸ್ ಕೋಟ್ ಮಾಡ್ತಾರಿಂದ ಬೇರೆ ಯಾವುದೇ ಪ್ರಾಪರ್ಟಿಗೆ ಹೋಲಿಸಿದ್ರು ಇದು ಕಡಿಮೆ ರೇಟಲ್ಲಿ ಓನರು ಕೋಟ್ ಮಾಡ್ತಾಯಿದ್ದಾರೆ. ಹಂಗಾಗಿ ಯಾರಾದರೂ ಲೋ ಬಜೆಟಲ್ಲಿ ನನಗೆ ದೊಡ್ಡ ಮೆಜರ್ಮೆಂಟ್ ಬೇಕು ಅನ್ನೋರಿಗೆ ಇದು ಸೂಟಬಲ್ ಆಗಿರುತ್ತೆ. ನಿಮಗೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಆಗ್ತವೆ. ಅಂದರೆ HDFC ಬ್ಯಾಂಕು, ICICI ಬ್ಯಾಂಕು, LIC, ಕ್ಯಾನ್ಫಿನ್ನು, ಪಂಜಾಬ್ ಹೌಸಿಂಗ್ ಫೈನಾನ್ಸು ಇನ್ನಿತರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಆಗ್ತಿದೆ. ಜಸ್ಟ್ ಅಗ್ರಿಮೆಂಟ್ಗೆ ಒಂದು 20ರಿಂದ 30 ಲಕ್ಷ ನಿಮ್ಮಲ್ಲಿ ಕ್ಯಾಶ್ ಅಮೌಂಟ್ ಇದ್ದರೆ ತಗೊಳ್ಳೋಕ್ಕೆ ಈಸಿ ಕೂಡ ಆಗುತ್ತೆ. ಸೊ ಇನ್ನೂ ಯಾವುದೇ ರೀತಿಯ ಡೀಟೇಲ್ಸ್ ಬೇಕು ಅಂದರೂ ನೀವು ನನಗೆ ಕಾಲ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು.